ಹಾಯ್, ಈಗ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೋಗ್ತಾ ಇರೋದು ಹಿಡಿಂಬೆ ದೇವಸ್ಥಾನಕ್ಕೆ. ಮನಾಲಿಗೆ ಬಂದವರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೇ ಮಾಡ್ತಾರೆ. ಇದು ಮನಾಲಿ ಮಧ್ಯದಲ್ಲೇ ಇದೆ, ಹಾರ್ಟ್ ಆಫ್ ದ ಮನಾಲಿನಲ್ಲೇ ಇದೆ. ನಮ್ಮ ಹೋಟೆಲಿಂದ ನಡ್ಕೊಂಡೇ ಹೋಗ್ಬೋದಾಗಿತ್ತು ಈ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಆನ್ ದ ವೇ. ನೀವು ನೋಡ್ಬೋದು, ಶಾಪಿಂಗ್ಗೆ ತುಂಬಾ ಚೆನ್ನಾಗಿರುವಂಥ ಆಪ್ಷನ್ಸ್ ಇತ್ತು ಇಲ್ಲಿ. ಸ್ವೆಟರ್ಸ್ ಆಗಲಿ, ಶಾಲ್ ಆಗಲಿ ಎಲ್ಲ ತುಂಬಾ ಚೆನ್ನಾಗಿರುವಂಥ ರೋಡ್ ಕೂಡ. ಬನ್ನಿ ಹೋಗೋಣ. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the ಈಗ ನಾವು ರೀಚ್ ಆಗಿದ್ದೀವಿ ಹಿಡಿಂಬ ದೇವಸ್ಥಾನಕ್ಕೆ. ಹಿಡಿಂಬ ಬಂದು ಘಟೋತ್ಕಚನ ತಾಯಿ, ಹಾಗೆ ಭೀಮನ ಪತ್ನಿ. ಸೊ ರಾಕ್ಷಸ ಪತ್ನಿ ಆಗಿದ್ದರೂ ಇವರಿಗೆ ಇಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ. ತುಂಬಾ ವಿಶೇಷ. ಇದನ್ನು ಈ ಥರ ನೋಡೇ ಇರಲಿಲ್ಲ ಆ್ಯಕ್ಚುಲಿ. ಈ ದೇವಸ್ಥಾನ ಸುಮಾರು 500-600 ವರ್ಷದ ಹಳೇದಿರ್ಬೋದು. ಹಾಗೆಯೇ ಮಹಾಭಾರತದ ಉಲ್ಲೇಖದ ಪ್ರಕಾರ ಇಲ್ಲಿ ಹಿಡಿಂಬ ಅನ್ನೋ ರಾಕ್ಷಸ ಇದ್ದ. ಭೀಮ ಹಿಡಿಂಬನ ಕೊಂದು ಹಿಡಿಂಬೆನ ಮದುವೆ ಆದ. ಹಿಡಿಂಬ ಬಂದು ಹಿಡಿಂಬೆ ಅಣ್ಣ. ನಾವು ಹೋದಾಗ ತುಂಬ ಜಾಸ್ತಿ ಕ್ರೌಡ್ ಇತ್ತು. ಹಾಗೆ ಇಲ್ಲೇನೋ ರಿನೋವೇಷನ್ ಮಾಡ್ತಾಯಿದ್ರು. ನೀವು ನೋಡ್ಬೋದು, ಅಲ್ಲೆಲ್ಲ ಕಟ್ಟಿದ್ದಾರೆ ಏನೋ ಪಿಲ್ಲರ್ಸ್ ಥರ. ಸೊ ಇಲ್ಲಿ ಪ್ರಕೃತಿ ಸೌಂದರ್ಯನೂ ತುಂಬ ಚೆನ್ನಾಗಿದೆ. ಸುತ್ತ ದೇವದಾರ್ ಮರಗಳಿದೆ. ಇಲ್ಲೆಲ್ಲ ನೀವು ಫೋಟೋಶೂಟ್ ಕೂಡ ಮಾಡಿಸ್ಕೋಬೋದು. ಮನಾಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕಿ, ಹಾಗೆ ಇಲ್ಲಿ ರ್ಯಾಬಿಟ್ ಎಲ್ಲ ಇಟ್ಕೊಂಡಿರ್ತಾರೆ, ಅದರನ್ನು ಕೂಡ ಫೋಟೋ ತೆಗೆಸ್ಕೋಬೋದು. ನೆಕ್ಸ್ಟು ಇದಕ್ಕಿಂತ ಮುಂದೆ ಬಂದರೆ ನಾವು ಇವ್ರದ್ದು ಘಟೋತ್ಕಚನ ಒಂದು ಇದು ಪ್ಲೇಸಿಗೆ ಬರ್ತೀವಿ. ನೋಡಿ, ಇಲ್ಲೆಲ್ಲ ಫುಲ್ಲು ಆಯುಧಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ಘಟೋತ್ಕಚನ ಮೂರ್ತಿ ಕೂಡ ಇಲ್ಲಿದೆ. ಸೊ ಇದು ಹಿಡಿಂಬೆ ಪರಿಸರದಲ್ಲೇ ಇದೆ. ಅದು ವಾಪಸ್ ಮುಗಿಸ್ಕೊಂಡು ಮತ್ತೆ ಹಿಡಿಂಬೆ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಇಲ್ಲಿ ಅಟ್ಮಾಸ್ಫಿಯರ್ ಆ್ಯಕ್ಚುಲಿ. ನಾವಿವಾಗ ಬಂದಿದ್ದೀವಿ ಮನು ಟೆಂಪಲ್ಗೆ. ಇದು ಓಲ್ಡ್ ಮನಾಲಿನಲ್ಲಿದೆ. ಹಾಗೆ ಮನು ಋಷಿ ಬಂದು ಇಲ್ಲಿ ಮೆಡಿಟೇಟ್ ಮಾಡಿ ಮನುಸ್ಮೃತಿನ ಬರೆದ್ರು. ಇಲ್ಲಿಗೆ ಹೋದಾಗ ನಿಮಗೆ ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ. ಆದರೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ತುಂಬಾ ನ್ಯಾರೋ ರೋಡ್ಸ್ ಇದೆ. ಕೆಲವೊಂದು ಸಲ ನೀವು ನಡಿಬೇಕಾಗತ್ತೆ. ಟ್ರಾಫಿಕ್ ಜಾಮ್ ಆಗೋ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇಲ್ಲಿ. ಮನು ದೇವಸ್ಥಾನ ಆದಮೇಲೆ ನಾವಿವಾಗ ಒಂದು ಪುಟ್ಟ ಗ್ರಾಮ ವಶಿಷ್ಠ ಅನ್ನೋ ಕಡೆ ಬಂದಿದ್ದೀವಿ. ಇಲ್ಲಿ ವಶಿಷ್ಠ ದೇವಸ್ಥಾನ, ಹಾಗೆ ಪಕ್ಕದಲ್ಲಿ ಶಿವ, ಮೇಲೆ ರಾಮನ ದೇವಸ್ಥಾನ ಇದೆ. ತುಂಬಾ ವಿಶಿಷ್ಟವಾಗಿದೆ ಇದು. ಇದರ ಕೆತ್ತನೆ ಅಂತೂ ತುಂಬ ಚೆನ್ನಾಗಿದೆ ಈ ದೇವಸ್ಥಾನದ್ದು. ಸೊ ನೋಡಲೇಬೇಕು. ಹಾಗೆ ಇಲ್ಲಿ ಬಿಸಿನೀರಿನ ಕೊಳ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ಚರ್ಮ ರೋಗಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನೀವು ನೋಡ್ತಿದ್ದೀರಾ, ಇಲ್ಲಿ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಮರದಿಂದನೇ ಮಾಡಿರ್ತಾರೆ. ಹಾಗೆ ಕೆತ್ತನೆ ಕೂಡ ತುಂಬಾ ರಿಚ್ ಆಗಿದೆ. ಈ ದೇವಸ್ಥಾನ ಸುಮಾರು 4000 ವರ್ಷ ಹಳೆಯ ದೇವಸ್ಥಾನ ಅಂತ ಪ್ರತೀತಿ ಇದೆ. ಇದು ವಶಿಷ್ಠರಿಗೆ ಇರುವಂತಹ ಏಕೈಕ ದೇವಸ್ಥಾನ ಈ ಇಡೀ ವಿಶ್ವದಲ್ಲೇ. ರಾಮನ ಗುರುವಾದಂಥ ವಶಿಷ್ಠರಿಗೆ ಇದು ಸಮರ್ಪಿತವಾಗಿದೆ. ಮನಾಲಿಯಿಂದ ಓಲ್ಡ್ ಮನಾಲಿ ಕಡೆ ಹೋಗುವಾಗ ವಶಿಷ್ಠ ಅನ್ನೋ ಒಂದು ಪ್ಲೇಸಲ್ಲಿ ಈ ದೇವಸ್ಥಾನ ಇದೆ. ಇನ್ನೊಂದೇನೆಂದರೆ, ಹೊರಗಡೆ ಎಷ್ಟೇ ಸ್ನೋಫಾಲ್ ಆದರೂ ಇಲ್ಲಿ ಈ ಬಿಸಿನೀರಿನ ಕೊಳದಲ್ಲಿ ಅಲ್ಲಿ ಮಾತ್ರ ಸ್ನೋ ಬರಲ್ಲ.
ನಾವು ಬಂದಿದ್ದೀವಿ ರಾಮ ದೇವಸ್ಥಾನಕ್ಕೆ, ಆದರೆ ಇದು ಕ್ಲೋಸ್ ಆಗಿತ್ತು. ಸೊ 12:30ಗೆ ಕ್ಲೋಸ್ ಮಾಡಿಬಿಡ್ತಾರೆ. ನೀವು ಬರೋವಾಗ ಬೆಳಗ್ಗೆನೇ ಬೇಗ ಬನ್ನಿ, ದರ್ಶನ ತಗೊಳ್ಳಿ. ಹಾಗೆ ಬಂದಾಗ ನೀವು ಇಲ್ಲಿ ಹಾಟ್ ಸ್ಪ್ರಿಂಗಲ್ಲಿ ಸ್ನಾನನೂ ಮಾಡ್ಬೋದು. ಈಗ ನೀವು ನೋಡ್ತಿದ್ದೀರಾ ಶಿವನ ದೇವಸ್ಥಾನ. ಇದು ಕೂಡ ವಶಿಷ್ಠ ದೇವಸ್ಥಾನದ ಪಕ್ಕದಲ್ಲೇನೇ ಇದೆ. ಇಲ್ಲಿ ನಮಗೆ ಲಿಂಗ ಸ್ವರೂಪ ಆದ ಶಿವನ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.